ನೀವು ಯಾರೊಂದಿಗಾದರೂ ಚೆನ್ನಾಗಿ ವರ್ತಿಸಿದರೆ ಅವರು ಕೂಡ ನಿಮ್ಮೊಂದಿಗೆ ಚೆನ್ನಾಗಿಯೇ ವರ್ತಿಸುತ್ತಾರೆ. ಜನ ನಿಮ್ಮ ಬಗ್ಗೆ ಹೇಗೆ ವರ್ತಿಸುತ್ತಾ ಇದ್ದಾರೆ ಎನ್ನುವುದು ನೀವು ಅವರೊಂದಿಗೆ ಹೇಗೆ ವರ್ತಿಸುತ್ತಿರುವಿರಿ ಎನ್ನುವುದರ ಮೇಲೆ ಆಧಾರಿತವಾಗಿರುತ್ತದೆ. ಯಾವತ್ತಿಗೂ ಕೂಡ ಎಲ್ಲರೊಂದಿಗೂ ಚೆನ್ನಾಗಿ ವರ್ತಿಸುವುದನ್ನು ಪ್ರಯತ್ನವನ್ನು ಪಡಬೇಕು. ಜನ ನಿಮ್ಮ ಸ್ಥಾನಮಾನವನ್ನು ನೋಡಿ ನಿಮ್ಮ ಬಗೆಗಿನ ಅಭಿಪ್ರಾಯವನ್ನು ಬದಲಾಯಿಸುತ್ತಾರೆ. ಒಂದು ವೇಳೆ ನೀವು ಒಳ್ಳೆಯ ಸ್ಥಾನದಲ್ಲಿ ಇದ್ದರೆ ನಿಮ್ಮ ತಪ್ಪುಗಳನ್ನೆಲ್ಲವನ್ನೂ ಕೂಡ ಜನ ಮನ್ನಿಸುತ್ತಾರೆ. ಅಲ್ಲದೆ ಇದ್ದರೆ ಅವರೇ ನಿಮ್ಮ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡುತ್ತಾರೆ. ಹೀಗಾಗಿ ಜನರ ಅಭಿಪ್ರಾಯದ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಡುವುದಕ್ಕೆ ಹೋಗಲೇಬೇಡಿ. ಒಳ್ಳೆಯದು ಮತ್ತು ಕೆಟ್ಟದ್ದು ಎಲ್ಲವೂ ನಿಮ್ಮ ಚಿಂತನೆಯನ್ನು ಅವಲಂಬಿಸಿರುತ್ತದೆ. ಶಾಲೆಯ ಗಂಟೆ ಬೆಳಗ್ಗೆ 8 ಗಂಟೆಗೆ ಕರ್ಕಶವಾಗಿ ಕೇಳಿಸಿದರೆ ಮಧ್ಯಾಹ್ನ 2 ಗಂಟೆಗೆ ಇಂಪಾಗಿ ಕೇಳಿಸುತ್ತದೆ. ನೀವು ಹೇಗೆ ಸ್ವೀಕರಿಸುತ್ತೀರಾ ಎನ್ನುವುದರ ಮೇಲೆ ಎಲ್ಲವೂ ಕೂಡ ಅವಲಂಬಿತವಾಗಿರುತ್ತದೆ ಎನ್ನುವುದನ್ನು ನೀವು ಮರೆಯಲೇಬಾರದು. ಮನೆ ಅಥವಾ ಕೆಲಸದ ವಿಷಯಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರುತ್ತದೆ. ಹಾಗಂದ ಮಾತ್ರಕ್ಕೆ ನಾವು ಆ ಜಾಗವನ್ನೇ ತ್ಯಜಿಸಬೇಕಾಗಿಲ್ಲ. ಅಲ್ಲಿದ್ದುಕೊಂಡೇ ಅದನ್ನು ನಿಭಾಯಿಸುವಂತಹ ಕಲೆಗಾರಿಕೆಯನ್ನು ನಾವು ನಮ್ಮದಾಗಿಸಿಕೊಳ್ಳಬೇಕು. ಎಂದಿಗೂ ನಾವು ಸಮಸ್ಯೆಗಳಿಂದ ಓಡಿ ಹೋಗದೆ ಅವುಗಳನ್ನು ಎದುರಿಸಿ ಬದುಕುವಂತಹ ಕಲೆಯನ್ನು ರೂಢಿಸಿಕೊಳ್ಳುತ್ತೇವೆಯೋ ಆಗ ನಾವಿರುವಂತಹ ಜಾಗದಲ್ಲಿಯೇ ಸ್ವರ್ಗ ಎನ್ನುವುದು ಸೃಷ್ಟಿಯಾಗುತ್ತದೆ. ಅದನ್ನು ಸೃಷ್ಟಿ ಮಾಡುವವರು ಕೂಡ ನಾವೇ ಅಲ್ಲವೇ? ಹಾಗಾಗಿ ಜೀವನದಲ್ಲಿ ಏನೋ ಒಂದು ಸಮಸ್ಯೆ ಬಂದಿತು ಎಂದು ನಿಮ್ಮ ಜೀವನವನ್ನೇ ಅಥವಾ ಆ ಜಾಗದಿಂದಲೇ ಓಡಿ ಹೋಗುವುದನ್ನು ಮೊದಲು ಬಿಡಿ. ಮೊದಲು ಅದನ್ನು ಎದುರಿಸಿ ನಿಲ್ಲುವಂತಹ ಧೈರ್ಯವನ್ನು ತಂದುಕೊಳ್ಳಿ. ಆಗ ಖಂಡಿತವಾಗಿಯೂ ದಾರಿ ಸಿಕ್ಕೇ ಸಿಗುತ್ತದೆ. ನೆನಪಿರಲಿ, ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ಆದರೆ ನಾವು ತಾಳ್ಮೆಯಿಂದ ಯೋಚಿಸಿದಾಗ ಆ ಪರಿಹಾರ ಯಾವುದು ಎನ್ನುವುದು ನಮಗೆ ಗೋಚರವಾಗುವುದು. ನಿಮಗೆ ಇಷ್ಟ ಆದರೆ ಮಾಡಲೇಬೇಕು ಅಂತ ತೀರ್ಮಾನಿಸಿದರೆ ಯಾವುದಾದರೂ ಒಂದು ದಾರಿ ಎನ್ನುವುದು ನೀವೇ ಕಂಡುಕೊಳ್ಳುತ್ತೀರಾ. ಮನಸ್ಸಿಲ್ಲದೆ ಇದ್ದರೆ ಯಾವ ನೆಪವನ್ನು ಹೇಳಲಿ ಅಂತ ಯೋಚನೆಯನ್ನು ಮಾಡುತ್ತೀರಾ. ನೆಪ ಹುಡುಕುವ ಬದಲು ದಾರಿಯನ್ನು ಹುಡುಕಬೇಕು. ಆಗ ಯಾವ ಸಮಸ್ಯೆಯೂ ಕೂಡ ದೊಡ್ಡದಾಗಿ ಕಾಣುವುದೇ ಇಲ್ಲ. ಪ್ರತಿಯೊಂದು ಸಮಸ್ಯೆಯೂ ಕೂಡ ಸಣ್ಣದಾಗಿಯೇ ಬಿಂಬಿತವಾಗುವುದು. ಆಗದು ಎಂದು ಕೈ ಚೆಲ್ಲುವುದು ಸುಲಭ. ಆದರೆ ಕೈ ಚೆಲ್ಲುವ ಸಮಯದಲ್ಲಿ ಏನೇ ಆದರೂ ಕೂಡ ಮುಂದೆ ಎದುರಿಸುತ್ತೇನೆ ಎನ್ನುವಂತಹ ಧೈರ್ಯವನ್ನು ನಾವು ತೆಗೆದುಕೊಂಡಾಗ ಅದೆಂತಹ ಆಪತ್ತು ಜೀವನದಲ್ಲಿ ಎದುರಾದರೂ ಕೂಡ ಅದನ್ನು ಮೆಟ್ಟಿ ನಡೆಯುತ್ತೇವೆ. ಆತ್ಮವಿಶ್ವಾಸವು ಇದ್ದಲ್ಲಿ ಗದ್ದಲ ಇರುವುದೇ ಇಲ್ಲ. ಅಲ್ಲಿ ಮೌನ ಎನ್ನುವುದು ಇರುತ್ತದೆ. ಅದೇ ಅನಿಶ್ಚಿತತೆ, ಗೊಂದಲತೆ ಇದ್ದಲ್ಲಿ ಗಲಾಟೆಯೂ ಕೂಡ ಇದ್ದೇ ಇರುತ್ತದೆ. ಒಬ್ಬ ವ್ಯಕ್ತಿ ಸಹಜವಾಗಿ ಶಾಂತವಾಗಿ ಇದ್ದರೆ ಅದು ಅವನ ಆತ್ಮವಿಶ್ವಾಸದ ಪ್ರತೀಕವಾಗಿರುತ್ತದೆ. ಜೀವನದ ಉದ್ದಕ್ಕೂ ಕೂಡ ಈತನಿಂದ ಏನೂ ಕೂಡ ಸಾಧನೆಯನ್ನು ಮಾಡುವುದಕ್ಕೆ ಅಥವಾ ಇವನು ಕೆಲಸಕ್ಕೆ ಬಾರದೇ ಇರುವನು ಎಂದು ನಿಮ್ಮನ್ನು ಟೀಕೆ ಮಾಡಿರುವಂತಹ ವ್ಯಕ್ತಿಗಳ ಬಳಿಯಲ್ಲಿ ನೀವು ಹೇಗೆ ಸಾಧನೆಯನ್ನು ಮಾಡಿ ತೋರಿಸಬೇಕು ಎನ್ನುವುದಾದರೆ ಈ 2 ಕೆಲಸಗಳನ್ನು ನೀವು ತಪ್ಪದೇ ಮಾಡಬೇಕು. ಒಂದು, ಶ್ರದ್ಧೆಯಿಂದ ಕೆಲಸವನ್ನು ಮಾಡಬೇಕು. ಆ ಕೆಲಸ ಯಾವುದಾದರೂ ಕೂಡ ಸರಿ. ಕೆಲಸಗಳಲ್ಲಿ ಮೇಲು ಕೀಳು ಎನ್ನುವಂತಹ ಭೇದ ಭಾವ ಇಲ್ಲ. ಆ ಕೆಲಸ ಯಾವುದಾದರೂ ಸರಿ. ಆ ಕೆಲಸವನ್ನೇ ನೀವು ಶ್ರದ್ಧೆಯಿಂದ ನಿರಂತರವಾಗಿರುವಂತಹ ಶ್ರಮವನ್ನು ಹಾಕಿ ಕೆಲಸ ಮಾಡುವುದಕ್ಕೆ ಪ್ರಯತ್ನ ಪಟ್ಟಾಗ ಖಂಡಿತವಾಗಿಯೂ ನಿಮ್ಮ ನಿರಂತರವಾಗಿರುವಂತಹ ಪ್ರಯತ್ನಕ್ಕೆ ಫಲ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಯಾವ ವ್ಯಕ್ತಿಯು ನಿಮ್ಮನ್ನು ಅಣಕಿಸಿ ಇರುತ್ತಾನೆಯೋ ಅಂತಹ ವ್ಯಕ್ತಿಯ ಮುಂದೆಯೇ ನೀವು ಗಟ್ಟಿಯಾಗಿ ನಿಲ್ಲುವುದನ್ನು ಕಲಿಯಬೇಕು. ಯಾವ ವ್ಯಕ್ತಿಯು ನಿಮ್ಮನ್ನು ಹೀಯಾಳಿಸಿ ನಿಮ್ಮ ಕೈಯಲ್ಲಿ ಏನೂ ಕೂಡ ಆಗುವುದಿಲ್ಲ ಎನ್ನುವುದಾಗಿ ನಿಮ್ಮ ಬಗ್ಗೆ ಕುರಿತು ಹೇಳಿರುತ್ತಾನೆಯೋ ಅಂಥವರ ಮುಂದೆಯೇ ನೀವು ಬೆಳೆದು ತೋರಿಸಬೇಕು. ಇನ್ನು 2ನೆಯದು, ನಿಮ್ಮ ಗುರಿಗಳನ್ನು, ನಿಮ್ಮ ಕನಸುಗಳನ್ನು ಅವರ ಮುಂದೇನೆ ಹಠದಿಂದ ಸಾಧಿಸಬೇಕು. ಗುರಿ ಎನ್ನುವುದು ನಿಮ್ಮಲ್ಲಿಯೇ ಇರಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರ ಬಳಿಯಲ್ಲಿ ವ್ಯಕ್ತಪಡಿಸುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಇರುವುದಿಲ್ಲ. ಜನ ಹೇಗೆ ಅಂದರೆ ತಮ್ಮ ಗುರಿಗಳ ಬಗ್ಗೆ ಹೇಳಿದಾಗ ಅಸೂಹೆ ಪಡುತ್ತಾರೆ ಹಾಗೂ ಆ ಕಾರ್ಯ ಆಗದೇ ಇರುವ ರೀತಿಯಲ್ಲಿ ಅವರು ಕ್ರಿಯೆಗಳನ್ನು ಕೂಡ ಮಾಡಬಹುದು. ಹಾಗಾಗಿ ಸಾಧಿಸುವ ಮುನ್ನ ಶಾಂತವಾಗಿ ಇರಬೇಕು. ಸಾಧಿಸಿದ ನಂತರ ಅಹಂಕಾರಿ ಆಗಬಾರದು. ಈ 2 ಸೂತ್ರವನ್ನು ನೀನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೋ. ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೂ ಕೂಡ ಆಟವನ್ನು ಆಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ನಿಮ್ಮನ್ನು ಆಡಿಸುವುದಕ್ಕೆ ಮೇಲೆ ಒಬ್ಬ ಇದ್ದಾನೆ.
ಅನ್ನುವುದನ್ನು ನೀವು ಮರೆಯಲೇಬೇಡಿ. ಕಾಲ ಕೆಳಗೆ ಇರುವಂತಹ ಧೂಳನ್ನ ಕೇವಲವಾಗಿ ನೋಡಬೇಡಿ. ಕಣ್ಣಲ್ಲಿ ಬಿದ್ದಾಗಲೇ ಗೊತ್ತಾಗುವುದು ಧೂಳಿನ ಬೆಲೆ ಏನು ಎಂದು. ಹಾಗೆ ಯಾರಿಗೂ ಕೂಡ ಕೇವಲವಾಗಿ ನೋಡಬೇಡಿ. ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಗೌರವ ಎನ್ನುವುದು ಇದ್ದೇ ಇರುತ್ತದೆ. ಅದು ಗೊತ್ತಾಗುವುದು ಸಮಯ ಬಂದಾಗ. ಹಾಗಾಗಿ ಯಾರನ್ನೂ ಕೂಡ ಕೀಳಾಗಿ ನೋಡಬೇಡಿ. ಒಂದು ಕ್ಷಣದಲ್ಲಿ ರಾಜನು ಕೂಡ ಭಿಕ್ಷಕನಾಗಬಹುದು, ಭಿಕ್ಷಕನೂ ಕೂಡ ರಾಜನು ಆಗಬಹುದು. ಹಾಗಾಗಿ ಆ ದೇವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಯಾರು ನಿಜವಾಗಿಯೂ ಕೂಡ ಶ್ರಮವನ್ನು ಪಡುತ್ತಿದ್ದಾರೆ, ಯಾರು ನಿಜವಾಗಿಯೂ ಕೂಡ ಕೊಟ್ಟಿರುವಂತಹ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತಿದ್ದಾರೆ ಎಂದು. ಯಾರು ದೇವರು ಕೊಟ್ಟಿರುವಂತಹ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುತ್ತಾರೆಯೋ ಅವರು ಕಂಡಿರುವಂತಹ ಕನಸುಗಳೆಲ್ಲವೂ ಕೂಡ ನನಸಾಗುವುದು ಖಚಿತ. 3 ಹೊತ್ತು ಕೂಡ ಊಟ ಇಲ್ಲದೆ ಇದ್ದರೂ ಕೂಡ ಜೀವನ ಎನ್ನುವುದು ನಡೆಯುತ್ತದೆ. ಕೋಟಿ ಕೋಟಿ ಆಸ್ತಿ ಇಲ್ಲದೆ ಇದ್ದರೂ ಕೂಡ ಜೀವನ ಎನ್ನುವುದು ನಡೆಯುತ್ತದೆ. ಇರುವುದಕ್ಕೆ ಭವ್ಯವಾಗಿರುವಂತಹ ಬಂಗಲೆ ಇಲ್ಲದೆ ಇದ್ದರೂ ಕೂಡ ಈ ಜೀವನ ಎನ್ನುವುದು ನಡೆಯುತ್ತದೆ. ಆದರೆ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ ಎಂದರೆ ಜೀವನ ಎನ್ನುವುದು ನಡೆಯುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ ನೋಡಿ. ಹಾಗಾಗಿ ಜೀವನದಲ್ಲಿ ನೆಮ್ಮದಿ ಎನ್ನುವುದು ಬಹಳನೇ ಮುಖ್ಯವಾಗುತ್ತದೆ. ಜಗತ್ತಿಗೆ ನಮ್ಮನ್ನ ಪರಿಚಯಿಸುವವಳು ತಾಯಿ, ಜಗತ್ತಿಗೆ ನಮ್ಮನ್ನ ಪರಿಚಯಿಸುವವನು ತಂದೆ. ಆದ್ದರಿಂದ ಈ ಇಬ್ಬರನ್ನ ಮಾತ್ರ ಯಾವುದೇ ಕಾರಣಕ್ಕೂ ನೋಯಿಸುವುದಕ್ಕೆ ಹೋಗಬೇಡಿ. ಎಲ್ಲಿ ಹುಟ್ಟಬೇಕು ಅನ್ನುವುದು ನಮ್ಮ ಕೈಯಲ್ಲಿ ಇರುವುದಿಲ್ಲ, ಎಲ್ಲಿಗೆ ಹೋಗಿ ಮುಟ್ಟಬೇಕು ಅನ್ನುವುದು ಮಾತ್ರ ನಮ್ಮ ಕೈಯಲ್ಲಿಯೇ ಇರುತ್ತದೆ. ಹಾಗಾಗಿ ನಿಮ್ಮ ಕೈಯಲ್ಲಿ ಇರುವಂತಹ ನಿಮ್ಮ ಭವಿಷ್ಯವನ್ನು ಸರಿಯಾದ ರೀತಿಯಲ್ಲಿ ನೀವು ಬಳಸಿಕೊಳ್ಳಬೇಕು. ನಿಮ್ಮ ಭವಿಷ್ಯವನ್ನು ಸರಿಯಾದ ರೀತಿಯಲ್ಲಿ ನೀವು ರೂಪಿಸಿಕೊಳ್ಳಬೇಕು. ಜಗತ್ತಿನಲ್ಲಿ ಪವಿತ್ರವಾದದ್ದು ಈಗ ತಾನೇ ಜನಿಸಿರುವಂತಹ ಮಗುವಿನ ಮೊದಲ ನಗು ಮತ್ತು ಅಳುವು. ಇವೆರಡೂ ಕೂಡ ಶೂನ್ಯ ಸಂತೋಷ ಮತ್ತು ಶೂನ್ಯ ದುಃಖ. ನಮಗೆ ಜಗತ್ತು ಅನಿವಾರ್ಯವೇ ಹೊರತು ಜಗತ್ತಿಗೆ ನಾವು ಅನಿವಾರ್ಯ ಅಲ್ಲವೇ ಅಲ್ಲ. ಹೀಗೆ ಅರಿತ ತಕ್ಷಣ ಮನುಷ್ಯನ ಅಹಂಕಾರ ಎನ್ನುವುದು ಕಡಿಮೆಯಾಗುತ್ತದೆ. ಅಹಂಕಾರ ಎನ್ನುವುದು ಒಳ್ಳೆಯದಲ್ಲ. ನಾವು ಎಷ್ಟೇ ದೊಡ್ಡದಾಗಿರುವಂತಹ ಸ್ಥಾನಕ್ಕೆ ಏರಿದರೂ ಕೂಡ ಈ ಅಹಂಕಾರ ಎನ್ನುವುದು ನಮ್ಮನ್ನು ಪಾತಾಳಕ್ಕೆ ತಳ್ಳುತ್ತದೆ. ಹಾಗಾಗಿ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಹಂಕಾರವನ್ನು ಮೈಗೂಡಿಸಿಕೊಳ್ಳಬಾರದು. ಕರ್ಮ ಯಾವಾಗಲೂ ಕೂಡ ತನ್ನ ವಿಳಾಸವನ್ನು ಮರೆಯುವುದೇ ಇಲ್ಲ. ಅದು ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತವಾಗಿರುವಂತಹ ಸ್ಥಳಕ್ಕೆ ಹೋಗಿ ತಲುಪುತ್ತದೆ. ಒಂದು ಕ್ಷಣ ನೋವಾದರೂ ಕೂಡ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಅಲ್ಲೇ ಮರೆತು ಮಾತನಾಡುವುದೇ ನಿಜವಾದ ಸ್ನೇಹ. ಯಾಕೆಂದರೆ ಪ್ರತಿ ಸ್ನೇಹ, ಪ್ರೀತಿ, ವಿಶ್ವಾಸದಲ್ಲಿಯೂ ಕೂಡ ಮುನಿಸು, ಕೋಪ, ಜಗಳ ಇದ್ದೇ ಇರುತ್ತದೆ. ಹೀಗಿದ್ದರೆ ಮಾತ್ರ ಸಂಬಂಧ ಎನ್ನುವುದು ಗಟ್ಟಿಯಾಗಿ ಇರುವುದಕ್ಕೆ ಸಾಧ್ಯವಾಗುವುದು. ಬದುಕು ಅನ್ನುವಂತಹ ಹೊಲದಲ್ಲಿ ಸಮಸ್ಯೆ ಅನ್ನುವಂತಹ ಕಳೆ ಬೆಳೆಯುತ್ತಲೇ ಇರುತ್ತದೆ. ಹಾಗಂತ ಹೊಲ ಬಿಟ್ಟು ಹೋಗುವುದಕ್ಕೆ ಹೋಗಬೇಡಿ. ಕಳೆ ಕೀಳುವಂತಹ ಕಲೆಯನ್ನ ಕಲಿತು ಬಾಳಬೇಕು. ಬಿದ್ದಾಗ ಕೈ ಹಿಡಿದು ನಡೆಸುವವರನ್ನ, ಕಣ್ಣೀರು ಬಂದಾಗ ಕಣ್ಣೀರನ್ನ ಒರೆಸುವವರನ್ನ, ಹಸಿವಾದಾಗ ಅದನ್ನ ಅನ್ನವನ್ನ ನೀಡುವಂಥವರನ್ನ, ದುಃಖದಲ್ಲಿ ಇದ್ದಾಗ ಸಂತೋಷ ಪಡಿಸುವವರನ್ನ ನಾವು ಎಂದಿಗೂ ಕೂಡ ಕಳೆದುಕೊಳ್ಳಲೇಬಾರದು. ಏಕೆಂದರೆ ಅವರೇ ನಮ್ಮ ಜೀವನದ ನಿಜವಾದ ನೆಂಟರು ಆಗಿರುತ್ತಾರೆ. ಹಾಗಾಗಿ ಅಂತಹ ಸ್ನೇಹಿತರು ಇದ್ದರೆ ಅವರನ್ನು ಎಂದಿಗೂ ಕೂಡ ನೀವು ಕಳೆದುಕೊಳ್ಳಲೇಬೇಡಿ. ಕಷ್ಟಕ್ಕೆ ಎಂದಿಗೂ ಕೂಡ ಹೆದರಬೇಡಿ. ಇವತ್ತು ನೀವು ಪಡುತ್ತಿರುವಂತಹ ಕಷ್ಟ ನಾಳೆ ನಿಮ್ಮ ಶಕ್ತಿಯಾಗಿ ಬದಲಾಗಬಹುದು. ಹಾಗಾಗಿ ಜೀವನದಲ್ಲಿ ಕಷ್ಟಗಳು ಬರುವುದೇ ಒಳ್ಳೆಯದಕ್ಕೆ ಎಂದು ಪರಿಭಾವಿಸಬೇಕು. ಗುರುವಿನಿಂದ ಜ್ಞಾನವನ್ನು ನಾವು ಪಡೆಯುತ್ತೇವೆ, ತಂದೆಯಿಂದ ನಾವು ಶಿಸ್ತನ್ನು ಪಡೆಯುತ್ತೇವೆ, ತಾಯಿಯಿಂದ ನಾವು ಸಂಸ್ಕಾರವನ್ನು ಪಡೆಯುತ್ತೇವೆ. ಉಳಿದೆಲ್ಲವನ್ನ ಜಗತ್ತು ತಾನಾಗಿಯೇ ನಮ್ಮ ಜೀವನದಲ್ಲಿ ಕಾಲಕ್ಕೆ, ಸಮಯಕ್ಕೆ ಅನುಗುಣವಾಗಿ ಕಲಿಸುತ್ತಾ ಸಾಗುತ್ತದೆ. ಹಾಗಾಗಿ ಎಲ್ಲವೂ ಕೂಡ ಆಗುವುದು ಒಳ್ಳೆಯದಕ್ಕೆ ಎಂದು ಪರಿಭಾವಿಸಬೇಕು. ಏಕೆಂದರೆ ಮೇಲೆ ಇರುವವನು ಯಾವಾಗ ಏನನ್ನ ಕೊಡಬೇಕು ಎನ್ನುವುದು ಆತನಿಗೆ ತುಂಬ ಚೆನ್ನಾಗಿ ತಿಳಿದಿರುತ್ತದೆ. ಹಾಗಾಗಿ ಯಾರು ಖುಷಿಯಾಗಿ ಇರುತ್ತಾರೆಯೋ ಅವರು ಮಾತ್ರ ಮತ್ತೊಬ್ಬರನ್ನ ಖುಷಿಯಾಗಿ ನೋಡುವುದಕ್ಕೆ ಅಥವಾ ಖುಷಿಯಾಗಿ ಇಡುವುದಕ್ಕೆ ಸಾಧ್ಯವಾಗುವುದು. ಜೀವನದಲ್ಲಿ ಮನುಷ್ಯ ಎಷ್ಟು ನೋವು, ಅವಮಾನ ಅನುಭವಿಸುತ್ತಾನೆಯೋ ಅಷ್ಟೇ ಚೆನ್ನಾಗಿ ಬದುಕುತ್ತಾನೆ. ಅವನಿಗೆ ಛಲ ಅನ್ನುವುದು ಇರಲೇಬೇಕು ಅಷ್ಟೇ. ಆಗ ಮಾತ್ರ ಅವನು ಬದುಕಿನಲ್ಲಿ ಅಂದುಕೊಂಡಂತಹ ಎಲ್ಲ ಗುರಿಗಳನ್ನು ಯಶಸ್ಸಿನ ಕಡೆಗೆ ತೆಗೆದುಕೊಂಡು ಹೋಗುತ್ತಾನೆ.
ಮನಸ್ಸು ಪರಿಶುದ್ಧವಾಗಿ ಇದ್ದರೆ ಸಂತೋಷ ಎನ್ನುವುದು ನೆರಳಿನಂತೆ ನಮ್ಮನ್ನು ಹಿಂಬಾಲಿಸುತ್ತದೆ. ಹಾಗಾಗಿ ಸದಾಕಾಲ ನಮ್ಮ ಮನಸ್ಸನ್ನು ನಾವು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಯಾರ ಬಗ್ಗೆಯೂ ಕೂಡ ಕೆಟ್ಟದ್ದಾಗಿ ಆಲೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ಯಾರು ದೌರ್ಬಲ್ಯವನ್ನ ಮತ್ತು ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತಾನೆಯೋ ಅವನು ಬದುಕಿನಲ್ಲಿ ಬೆಳೆಯುತ್ತಾನೆ. ನಾವು ತಪ್ಪು ಮಾಡುವಾಗ ತಪ್ಪುಗಳನ್ನು ತಿದ್ದಿಕೊಂಡು ನಡೆಯುವಂತಹ ಪ್ರಯತ್ನವನ್ನು ಮಾಡಬೇಕು. ಆಗ ಮಾತ್ರ ಜೀವನ ಎನ್ನುವುದು ಸುಗಮಯವಾಗಿ ಸಾಗುವುದಕ್ಕೆ ಸಾಧ್ಯವಾಗುವುದು. ಸಂತೋಷ ಎಂದರೆ ಸಮಸ್ಯೆಗಳೇ ಇಲ್ಲದಿರುವುದು ಅಲ್ಲ, ಸಮಸ್ಯೆಗಳನ್ನು ಸುಲಲಿತವಾಗಿ ಎದುರಿಸುವಂತಹ ಸಾಮರ್ಥ್ಯವೇ ಸಂತೋಷವಾಗಿದೆ ಎನ್ನುವುದನ್ನು ನಾವು ಅರಿಯಬೇಕು. ಹಿರಿಯರ ಬುದ್ಧಿವಂತಿಕೆ ಬೆಲೆ ಕಟ್ಟಲು ಆಗದೇ ಇರುವಂತಹ ಸಂಪತ್ತು ಇದ್ದ ಹಾಗೆ. ಅವರ ಅನುಭವಗಳನ್ನು ಕೇಳಲು ಮತ್ತು ಕಲಿಯಲು ಸಮಯ ಎನ್ನುವುದು ತೆಗೆದುಕೊಳ್ಳುತ್ತದೆ. ಖಂಡಿತವಾಗಿಯೂ ಹಿರಿಯರ ಬುದ್ಧಿವಂತಿಕೆಯ ಮಾತುಗಳನ್ನು ಕೇಳಿ ಮತ್ತು ಆ ಬುದ್ಧಿವಂತಿಕೆಯ ಮಾತುಗಳನ್ನು ನಮ್ಮ ಜೀವನದಲ್ಲಿಯೂ ಕೂಡ ಅಳವಡಿಸಿಕೊಳ್ಳಿ. ಏಕೆಂದರೆ ಹಿರಿಯರು ಹೇಳುವಂತಹ ಮಾತುಗಳೆಲ್ಲವೂ ಕೂಡ ಅನುಭವದ ಮಾತುಗಳು ಆಗಿರುತ್ತವೆ. ಯಾವ ವಿಶ್ವವಿದ್ಯಾಲಯವೂ ಕೂಡ ಹೇಳಿಕೊಡದೇ ಇರುವಂತಹ ಕೆಲವೊಂದು ಮಾತುಗಳನ್ನು, ಕೆಲವೊಂದು ಅನುಭವಗಳನ್ನು ಅವರು ನಮಗೆ ಹೇಳುತ್ತಾರೆ. ವಾಸ್ತವವನ್ನು ಒಪ್ಪಿಕೊಳ್ಳುವುದು ನಿಜವಾಗಿ ಇರುವಂತಹ ಬೆಳವಣಿಗೆ ಮತ್ತು ಪರಿವರ್ತನೆಯ ಮೊದಲ ಹೆಜ್ಜೆಯಾಗಿರುತ್ತದೆ. ಹಾಗಾಗಿ ವಾಸ್ತವದಲ್ಲಿ ಏನು ಇರುತ್ತದೆಯೋ ಅದನ್ನು ಒಪ್ಪಿಕೊಳ್ಳಬೇಕು. ಜೀವನ ನಮಗೆ ಹೇಳಿಕೊಡುವಂತಹ ಅತ್ಯಮೂಲ್ಯವಾಗಿರುವಂತಹ ಪಾಠ ಏನೆಂದರೆ ಕಾಲ ಬದಲಾದಂತೆ ವ್ಯಕ್ತಿಗಳು ಬದಲಾಗುತ್ತಾರೆ ಎನ್ನುವುದು. ಈ ಜಗತ್ತಿನಲ್ಲಿ ಯಾರೂ ಕೂಡ ಒಂದೇ ರೀತಿಯಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಏನಾದರೂ ಒಂದೇ ರೀತಿಯಾಗಿ ಇದ್ದರೆ ಆತ ಬೆಳೆಯುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನ ಎನ್ನುವುದು ಬರುವಂತಹ ಎಲ್ಲ ತಿರುಳುಗಳನ್ನು ಅಥವಾ ಬರುವಂತಹ ಎಲ್ಲ ಸಮಯವನ್ನು ಎದುರಿಸಿ ಮುಂದೆ ನಡೆಯುವುದನ್ನು ಕಲಿಯಬೇಕು. ಮಿತ್ರರನ್ನು ಪ್ರೀತಿಸಿರಿ, ಅವರು ಬಲ ಎನ್ನುವುದನ್ನು ನಿಮಗೆ ತುಂಬುತ್ತಾರೆ. ಅದೇ ರೀತಿ ಶತ್ರುಗಳನ್ನು ಗೌರವಿಸಿರಿ, ಅವರು ನಿಮಗೆ ಬೆಳೆಯುವುದಕ್ಕೆ ಛಲವನ್ನು ತುಂಬುತ್ತಾರೆ. ಎಲ್ಲರಿಗೆ ಗೌರವಿಸುವುದನ್ನು ಮೊದಲು ನಾವು ಕಲಿಯಬೇಕು. ಆಗ ತನ್ನಿಂದ ತಾನೇ ಗೌರವ ಎನ್ನುವುದು ನಮಗೂ ಕೂಡ ಸಿಗುವುದು. ಕಾಲ ಯಾರಿಗೂ ಕೂಡ ಕಾಯುವುದೇ ಇಲ್ಲ. ಸಮಯ ಇವತ್ತು ಅವರದ್ದು ಆಗಿದ್ದರೆ ನಾಳೆ ನಮ್ಮದಾಗುತ್ತದೆ. ಆದರೆ ನಮ್ಮ ಬದುಕಿನಲ್ಲಿ ತಾಳ್ಮೆ ಎನ್ನುವುದು ಇರಬೇಕು. ಏಕೆಂದರೆ ದೇವರು ಎಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟೇ ಕೊಡುತ್ತಾನೆ. ಎಲ್ಲಿಯ ತನಕ ನಂಬಿಕೆ, ವಿಶ್ವಾಸ, ಸ್ನೇಹ, ಪ್ರೀತಿ ಎಂಬ ಬೇರುಗಳು ಗಟ್ಟಿಯಾಗಿ ಇರುತ್ತವೆಯೋ ಅಲ್ಲಿಯ ತನಕ ಸಂಬಂಧ ಎನ್ನುವಂತಹ ಮರ ಅಲುಗಾಡದೆ ಗಟ್ಟಿಯಾಗಿ ಇರುತ್ತದೆ. ಯಾವಾಗ ಸ್ನೇಹ, ಪ್ರೀತಿ, ನಂಬಿಕೆ ಇವೆಲ್ಲವೂ ಕೂಡ ಕಳೆದು ಹೋಗುತ್ತವೆಯೋ ಆಗ ಮರವು ಬೇರು ಸಮೇತವಾಗಿ ಕಿತ್ತು ಹೋಗುತ್ತದೆ. ಭಾವನೆಗಳನ್ನು ವ್ಯಕ್ತಪಡಿಸಲು ಕಣ್ಣೀರಿನ ಸಹಾಯ ಪಡೆಯಲೇಬೇಕು. ಹಾಗೆಯೇ ಸಿಟ್ಟನ್ನು ವ್ಯಕ್ತಪಡಿಸಲು ಬೈಗುಳಗಳ ಸಹಾಯವನ್ನು ನಾವು ಪಡೆಯಲೇಬೇಕು. ಇವೆರಡರಿಂದ ಆಗುವಂತಹ ನಷ್ಟ ಅಂತಿಂಥದ್ದಲ್ಲ. ಹಾಗಾಗಿ ಕೋಪ ಬಂದಾಗ ತಾಳ್ಮೆಯನ್ನು ತೆಗೆದುಕೊಳ್ಳಬೇಕು. ಜೀವನ ಅಂದರೆ ಒಂದು ತಕ್ಕಡಿ ಇದ್ದ ಹಾಗೆ. ಒಮ್ಮೆಲೆ ನಾವು ಮೇಲಕ್ಕೆ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ಒಮ್ಮೆ ಕೆಳಗೆ ಇರುತ್ತೇವೆ, ಅದಕ್ಕೆ ನಾವು ಹಿಗ್ಗಲೇಬಾರದು. ಒಮ್ಮೆ ಮೇಲಕ್ಕೆ ಹೋಗುತ್ತೇವೆ, ಅದಕ್ಕೆ ನಾವು ಕುಗ್ಗಲೂಬಾರದು. ಜೀವನ ಎನ್ನುವುದೇ ಅನಿರೀಕ್ಷಿತವಾಗಿರುವಂತಹ ಘಟನೆಗಳನ್ನು ನಮ್ಮ ಜೀವನದಲ್ಲಿ ತರುವುದು. ಮನುಷ್ಯನು ಯಾವಾಗಲೂ ಕೂಡ ಕೆಲಸದಲ್ಲಿ ನಿರತನಾಗಿ ಇರಬೇಕು. ಬೇರೆಯವರ ತಪ್ಪುಗಳನ್ನು ಕಂಡು ಹಿಡಿಯುವುದರಲ್ಲಿ ಒಂದು ಕೆಲಸ ಆಗಲೇಬಾರದು. ಆಗ ಜೀವನ ಎನ್ನುವುದು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ರೀತಿಯಾಗಿರುವಂತಹ ಪರಿಹಾರ ಎನ್ನುವುದು ಸಿಗಲು ಸಾಧ್ಯವಾದೀತು. ಒಳ್ಳೆಯವರು ಎಂದಿಗೂ ಕೂಡ ಯಾರಿಗೂ ಮೋಸವನ್ನು ಮಾಡುವುದೇ ಇಲ್ಲ. ಬದಲಾಗಿ ಅವರ ಒಳ್ಳೆಯತನದಿಂದಲೇ ಅವರೇ ಹೆಚ್ಚಾಗಿ ಇತರರಿಂದ ಮೋಸ ಹೋಗುತ್ತಾರೆ. ಆದರೆ ಖಂಡಿತವಾಗಿಯೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳಿ, ನಿಮಗೆ ಈ ರೀತಿಯಾಗಿ ಮೋಸವನ್ನು ಮಾಡಿರುವಂತಹ ವ್ಯಕ್ತಿಗಳಿಗೆ ದೇವರು ಕೂಡ ಮೋಸವನ್ನು ಮಾಡುವಂತಹ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿರುತ್ತಾನೆ. ಅಂಗೈಯಲ್ಲಿ ಅದೃಷ್ಟ ರೇಖೆಗಳನ್ನು ಹುಡುಕುವ ಬದಲು ದುಡಿಯುವಂತಹ ದಾರಿಯನ್ನು ಹುಡುಕಿದರೆ ಬದುಕು ಎನ್ನುವುದು ಬದಲಾಗುವುದು ಖಂಡಿತ. ಮನಸ್ಸೇ ಇಲ್ಲದವರ ಮುಂದೆ ನಮ್ಮ ಮನಸ್ಸಿನ ನೋವು ಹೇಳಿಕೊಂಡು ಅಳುವುದಕ್ಕಿಂತ ಮೂಕನಾಗಿ ಇರುವುದೇ ಒಳ್ಳೆಯದು. ಏಕೆಂದರೆ ಅಂಥವರಿಗೆ ಮನಸ್ಸೇ ಇರುವುದಿಲ್ಲ. ಅವರಿಗೆ ನಮ್ಮ ಭಾವನೆಗಳು ಅರ್ಥವಾಗುವುದೇ ಇಲ್ಲ.
ಪರಿಚಯ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಅಲ್ಲ, ಸಮಯಕ್ಕೆ ಸರಿಯಾಗಿ ಸಹಾಯ ಮಾಡಿದವರ ಜೊತೆ ಪರಿಚಯ ಎನ್ನುವುದು ಇರಬೇಕು. ದೊಡ್ಡ ದೊಡ್ಡ ವ್ಯಕ್ತಿಗಳು ಅನಿಸಿಕೊಂಡವರು ಯಾರೂ ಕೂಡ ನಮ್ಮ ಸಮಸ್ಯೆಗೆ ಪ್ರತೀಕವಾಗಿ ಸಹಾಯವನ್ನು ಮಾಡುವುದಕ್ಕೆ ಬರುವುದೇ ಇಲ್ಲ. ಒಂದು ವೇಳೆ ಯಾವ ವ್ಯಕ್ತಿ ನಮ್ಮ ಕಷ್ಟಗಳಿಗೆ ಸಹಾಯವನ್ನು ಮಾಡಿರುತ್ತಾನೆಯೋ ಅಂಥವರನ್ನು ನಾವು ನೆನೆದುಕೊಳ್ಳಲೇಬೇಕು. ಕೆಲವು ಸಂಬಂಧಗಳು ಬಾಡಿಗೆ ಮನೆ ರೀತಿಯಾಗಿ ಇರುತ್ತವೆ. ಅವುಗಳ ಜೊತೆ ಎಷ್ಟೇ ಪ್ರೀತಿಯಿಂದಾಗಿದ್ದರೂ ಕೂಡ ಅವರು ಯಾವತ್ತಿಗೂ ಕೂಡ ನಮ್ಮವರಾಗುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಕತ್ತಲೆಯನ್ನು ಮೀರಿ ಬೆಳಕು ನೀಡುವುದರಿಂದಲೇ ದೀಪಕ್ಕೆ ಬೆಲೆ ಎನ್ನುವುದು ಹೆಚ್ಚು. ಕಷ್ಟಗಳನ್ನು ಮೀರಿ ಬೆಳೆದು ನಿಂತಾಗಲೇ ಜೀವನಕ್ಕೆ ಬೆಲೆ ಎನ್ನುವುದು ಹೆಚ್ಚು. ಯಶಸ್ವಿ ಆಗುತ್ತೇನೆ ಎನ್ನುವಂತಹ ನಿರ್ಧಾರ ನಿಮ್ಮಲ್ಲಿ ಪ್ರಬಲವಾಗಿ ಇದ್ದರೆ ಸೋಲು ಎಂದಿಗೂ ಕೂಡ ನಿಮ್ಮನ್ನು ಹಿಮ್ಮೆಟ್ಟಿಸುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಮಾತಿಗೆ ಬೆಲೆ ಇಲ್ಲ ಅಂದಾಗ ಮೌನವಾಗಿ ಇರುವುದನ್ನು ನಾವು ಕಲಿಯಬೇಕು. ಮೌನಕ್ಕೂ ಕೂಡ ಬೆಲೆ ಇಲ್ಲವೇ ಇಲ್ಲ ಅಂದಾಗ ಆ ಜಾಗದಿಂದ ನಾವು ದೂರ ಓಡಿ ಹೋಗಬೇಕು. ಅಲ್ಲಿ ಯಾವುದಕ್ಕೂ ಕೂಡ ಪ್ರಾಮುಖ್ಯತೆ ಎನ್ನುವುದು ಇರುವುದೇ ಇಲ್ಲ. ಸೋತೆ ಎಂದು ನೀವು ಮುಂದಿಟ್ಟಿರುವಂತಹ ಹೆಜ್ಜೆಯನ್ನು ಹಿಂದೆ ಇಡುವುದಕ್ಕೆ ಹೋಗಬೇಡಿ. ಏಕೆಂದರೆ ಯಾರಿಗೆ ಗೊತ್ತು, ಆ ಹೆಜ್ಜೆ ಇತಿಹಾಸವನ್ನು ಸೃಷ್ಟಿ ಮಾಡುವಂತಹ ಹೆಜ್ಜೆ ಆಗಿರಬಹುದು ಎಂದು. ಹಾಗಾಗಿ ಜೀವನದಲ್ಲಿ ಸೋಲುಗಳು ಆಗುವುದು ಸಹಜ. ಆದರೆ ಆ ಸೋಲುಗಳನ್ನು ಮೆಟ್ಟಿ ನಿಲ್ಲುತ್ತೇನೆ ಎನ್ನುವಂತಹ ನಿರ್ಧಾರ ನಿಮ್ಮ ಕೈಯಲ್ಲಿ ಇದ್ದರೆ ಆ ಸೋಲು ಎನ್ನುವುದು ತನ್ನಿಂದ ತಾನೇ ನಿಮ್ಮ ಮುಂದೆ ಶಿರವಾಗುವುದು. ಹೇಳುವ ಮುನ್ನ ಕೇಳಿಸಿಕೊಳ್ಳುವುದನ್ನು ನಾವು ಕಲಿಯಬೇಕು. ಪ್ರತಿಕ್ರಿಯಿಸುವ ಮುನ್ನ ಯೋಚನೆಯನ್ನು ಮಾಡುವುದನ್ನು ನಾವು ಕಲಿಯಬೇಕು. ಶಿಸ್ತು ಸಂಯಮ ಬೆಳೆಸಿಕೊಂಡು ಸಮಸ್ಯೆಗಳಿಗೆ ತೆರೆಯನ್ನು ಎಳೆಯಬೇಕು. ಅವಕಾಶಗಳು ಸೂರ್ಯೋದಯ ಇದ್ದಂತೆ, ಸ್ವೀಕರಿಸುವುದೋ ಬಿಡುವುದೋ ಎಂದು ಯೋಚಿಸುತ್ತಾ ಕುಳಿತುಕೊಂಡರೆ ಸೂರ್ಯಾಸ್ತ ಆಗಿ ಬಿಡುತ್ತದೆ. ಹಾಗಾಗಿ ಸಿಕ್ಕಿರುವಂತಹ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ನಾವು ಜೀವನದಲ್ಲಿ ಕಲಿಯಬೇಕು. ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟರ ಮಟ್ಟಿಗೆ ಇರಬೇಕು. ಎಲ್ಲರೂ ನಮ್ಮವರೇ ಎಂದು ಒಳ್ಳೆಯತನವನ್ನು ತೋರಿಸಿದರೆ ನಮಗೆ ಕೆಟ್ಟವರು ಅನ್ನುವಂತಹ ಪಟ್ಟವನ್ನು ಕಟ್ಟಿಬಿಡುತ್ತಾರೆ. ಈ ಜಗತ್ತೇ ಆಗಿದೆ. ಇಲ್ಲಿ ನಾವು ಯಾವಾಗ ಹೇಗೆ ವರ್ತಿಸಬೇಕು ಎನ್ನುವುದನ್ನು ಕಲಿಯಲೇಬೇಕು. ಯಾರೇ ನಮಗೆ ಎಷ್ಟೇ ಅವಮಾನವನ್ನು ಮಾಡಿದರೂ ಕೂಡ, ಕೀಳಾಗಿ ನಮ್ಮನ್ನು ನೋಡಿದರೂ ಕೂಡ ನಾವು ನಮ್ಮ ಸ್ವಾಭಿಮಾನವನ್ನು ಎಂದಿಗೂ ಕೂಡ ಬಿಡಬಾರದು. ಏಕೆಂದರೆ ಬೇರೆ ವ್ಯಕ್ತಿಗಳ ತರಹ ಸಮಯಕ್ಕೆ ಬಣ್ಣ ಬದಲಾಯಿಸುವಂತಹ ಊಸರವಳ್ಳಿಯ ಬದುಕು ನಮ್ಮದಾಗಬಾರದು. ನೋಡಿ, ಸ್ವಾಭಿಮಾನವನ್ನು ಕಳೆದುಕೊಂಡು ಸಾವಿರಾರು ಜನರ ಮಧ್ಯೆ ಇರುವುದಕ್ಕಿಂತ ಸ್ವಾಭಿಮಾನವನ್ನು ಉಳಿಸಿಕೊಂಡು ಒಬ್ಬರೇ ಇರುವುದು ಎಷ್ಟೋ ಮೇಲು. ಹಾಗಾಗಿ ಯಾರಿಗೋಸ್ಕರವೂ ಕೂಡ ನಿಮ್ಮ ಸ್ವಾಭಿಮಾನವನ್ನು ಕಳೆದುಕೊಳ್ಳಲೇಬೇಡಿ. ಸಹಿಸಿಕೊಂಡು ಹೋದರೆ ನಮ್ಮಷ್ಟು ಒಳ್ಳೆಯವರು ಯಾರೂ ಕೂಡ ಇಲ್ಲ. ಅದೇ ನಾವು ಪ್ರಶ್ನೆಯನ್ನು ಮಾಡುವುದಕ್ಕೆ ಹೋದರೆ ನಮಗಿಂತ ದೊಡ್ಡ ಶತ್ರು ಬೇರೆ ಯಾರೂ ಕೂಡ ಇಲ್ಲವೆಂಬಂತೆ ನೋಡುತ್ತಾರೆ. ಏನು ಮಾಡುವುದು, ಈ ಪ್ರಪಂಚವೇ ಹೀಗಿದೆ ನೋಡಿ. ಬದುಕು ನೀಡುವಂತಹ ಅನಿರೀಕ್ಷಿತವಾಗಿರುವಂತಹ ಉಡುಗೊರೆಗಳನ್ನು ಪಡೆಯಲೇಬೇಕು. ಆ ಉಡುಗೊರೆ ಒಳ್ಳೆಯದಾದರೂ ಕೂಡ ಸರಿ, ಕೆಟ್ಟದ್ದಾದರೂ ಕೂಡ ಸರಿ. ಬೇಡ ಎನ್ನದೆ ಎಲ್ಲವನ್ನ ನಾವು ಸ್ವೀಕರಿಸುತ್ತಾ ಮುಂದೆ ಬರೆಯಬೇಕು. ಈ ಜಗತ್ತಿನಲ್ಲಿ ಹಂಚಿದ್ದಷ್ಟು ಹೆಚ್ಚಾಗುವಂತಹ ವಸ್ತು ಏನಾದರೂ ಇದ್ದರೆ ಅದು ಸಂತೋಷ. ನೀವು ನಗು ನಗುತ್ತಾ ಬೇರೆಯವರನ್ನು ಕೂಡ ನಗಿಸುತ್ತಾ ಇರಿ. ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ಪ್ರೀತಿಯನ್ನು ಹಂಚಿದರೆ ಪ್ರೀತಿಯೇ ನಿಮಗೆ ಸಿಗುವುದು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರು ಆಗಿದ್ದರೆ ತಕ್ಷಣ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.